ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕನ್ನಡದಲ್ಲಿ ಟ್ವೀಟ್ ಮಾಡಿದ ರಜನಿಕಾಂತ್, ಆ ಗೆಳೆಯನ ನೆನೆದು ಸೂಪರ್ ಸ್ಟಾರ್ ಕಂಬನಿ. ಸೂಪರ್ ಸ್ಟಾರ್ ಭಾರತ ಚಿತ್ರರಂಗದ ಧ್ರುವತಾರೆ ಹಾಗೂ ನಮ್ಮ ಕನ್ನಡದ ಮಣ್ಣಿನ ಮಗ, ತಮಿಳಿನ ತಲೈವ ರಜನಿಕಾಂತ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಹುಟ್ಟಿದ ಮಗು ಕೂಡ ರಜನಿ ಅವರ ಫೋಟೋ ನೋಡಿದ್ರೆ ಸಿಳ್ಳೆ ಹೊಡೆಯುವಂಥದ್ದು ಸುಳ್ಳಲ್ಲ, ಇದು ಜೋಕಲ್ಲ. ಇಂತಹ ಅಸಾಮಾನ್ಯ ಮನುಷ್ಯ ತನ್ನ ಜೀವನದ ಉದ್ದಕ್ಕೂ ಮಾಡಿದ್ದು ಸರಳ ಸಾಧಾರಣ ಜೀವನ. ಹತ್ತಿದ ಏಣಿ ಒದೆಯುವವರ ನಡುವೆ ತನ್ನ ಪಯಣಕ್ಕೆ ಚಿಕ್ಕ ಕೊಡುಗೆ ಕೊಟ್ಟರೂ ಕೂಡ ಅವರ ಕೃತಜ್ಞತಾ ಭಾವವೇ ಅವರನ್ನ ಈ ಎತ್ತರಕ್ಕೆ ಬೆಳೆಸಿದ್ದು. ಈಗ ಸಡನ್ಲಿ ರಜನಿಕಾಂತ್ ಬಗ್ಗೆ ಯಾಕೆ ಮಾತನಾಡ್ತಿದ್ವಿ ಅಂತೀರಾ? ಅದಕ್ಕೆ ಕಾರಣ ಇವತ್ತವರು ಮಾಡಿದಂತ ಈ ಒಂದು ಸಣ್ಣ ಟ್ವೀಟ್. ಬಹಳ ದಿನಗಳ ನಂತರ ರಜನಿಕಾಂತ್ ತನ್ನ ತಾಯ್ನಾಡು ಕನ್ನಡದ ಭಾಷೆಯಲ್ಲಿ ಒಂದು ಭಾವನಾತ್ಮಕ ಟ್ವೀಟ್ ಅನ್ನ ಹಂಚಿಕೊಂಡಿದ್ದಾರೆ. ಅದನ್ನ ಓದಿದ ಜನ ಭಾಷೆಗೆ ಜೈ ಅಂತ ಹೇಳಿದ್ದಾರೆ. ಜೊತೆಗೆ ಸರಳತೆ, ದೊಡ್ಡ ಗುಣಕ್ಕೆ ಕೊಂಡಾಡಿದ್ದಾರೆ. ಹಾಗಾದ್ರೆ ಈ ಟ್ವೀಟ್ ನಲ್ಲಿ ಏನಿದೆ ಅಂತ ಹೇಳೋದಾದ್ರೆ, ರಜನಿಕಾಂತ್ ಅವರ ಬಹುದಿನದ ಗೆಳೆಯ, ಹಿರಿಯ ಸಿನಿಮಾ ಪತ್ರಕರ್ತ KJ ಕುಮಾರ್ ಅನಾರೋಗ್ಯದಿಂದ ನಿಧನ ಹೊಂದಿದ್ರು. 74 ವರ್ಷ ವಯಸ್ಸಿನ ಕುಮಾರ್ ಕನ್ನಡ ಪತ್ರಿಕೋದ್ಯಮ ಕಂಡಂತ ಪ್ರತಿಭಾನ್ವಿತ ಪತ್ರಕರ್ತ ಮಾತ್ರವಲ್ಲದೆ ರಜನಿ, ಅಂಬರೀಶ್ ಅವರ ನಿಕಟವರ್ತಿ. ಮೈಸೂರು ಭಾಗದ ಸಿನಿ ಪತ್ರಕರ್ತ ಅಂತಾನೆ ಹೆಸರು ಮಾಡಿದಂತಹ ಕುಮಾರ್ ರಜನಿಕಾಂತ್, ಅಂಬರೀಶ್ ಅಂತಹ ನಟರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು. ಉದಯವಾಣಿ, ಹೊಸದಿಗಂತ, ಹಾಯ್ ಬೆಂಗಳೂರು ಸೇರಿದಂತೆ ಅನೇಕ ಪತ್ರಿಕೆಗಳಲ್ಲಿ ದಶಕಗಳಿಗೂ ಹೆಚ್ಚು ಕಾಲ ಪತ್ರಿಕಾ ರಂಗದಲ್ಲಿ ಹೆಸರನ್ನ ಮಾಡಿದಂತಹ ಕುಮಾರ್ ನಿನ್ನೆ ಮಧ್ಯಾಹ್ನ ದಿಢೀರಾಗಿ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆ ಸೇರಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಅವರ ಜೀವನ ಅಂತ್ಯ ಆಯಿತು. ಮೃತರು ಪತ್ನಿ ಮತ್ತು ಮಕ್ಕಳಾದ ಸುನೇಯಾ ಶೆಟ್ಟಿ ಹಾಗೂ ತಂಗಿ ಪ್ರಮೀಳಾ ಪ್ರಕಾಶ್ ಅವರನ್ನ ಅಗಲಿದ್ದಾರೆ. ತನ್ನ ಪ್ರಿಯ ಗೆಳೆಯನ ಸಾವಿನ ಸುದ್ದಿಯನ್ನ ತಿಳಿದು ರಜನಿಕಾಂತ್ ತಮ್ಮ ಟ್ವಿಟರ್ ನಲ್ಲಿ ಕನ್ನಡದಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ದಿವಂಗತ KJ ಕುಮಾರ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಆರಂಭದ ಕಾಲದಿಂದಲೂ ನನ್ನ ನಟನೆಯನ್ನ ಮೆಚ್ಚಿ ಪ್ರೋತ್ಸಾಹ ಮಾಡಿದವರು. ಬಹಳ ಸರಳವಾಗಿ, ಯಾವಾಗಲೂ ಹಸನ್ಮುಖಿಯಾಗಿ ಎಲ್ಲರ ಜೊತೆಗೆ ಇರ್ತಾ ಇದ್ರು. ಅವರ ಅಗಲಿಕೆ ನನ್ನ ಮನಸ್ಸಿಗೆ ತುಂಬಾ ನೋವನ್ನ ಉಂಟು ಮಾಡಿದೆ. ಅವರ ಕುಟುಂಬಸ್ಥರಿಗೆ ನನ್ನ ಸಂತಾಪಗಳು ಅಂತ ಹೇಳಿ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಹಲವು ಸಿನಿ ಅಪ್ಡೇಟ್ಗಳಿಗಾಗಿ ಈಗಲೇ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.